ದೆಹಲಿಯ ಸಂಸತ್ ಕಲಾಪದ ಸಂದರ್ಭದಲ್ಲಿ ಒಳನುಸುಳಿದ್ದ ಮನೋರಂಜನ್ ಅವರ ನಿವಾಸಕ್ಕೆ ಇವತ್ತು ಕೂಡ ದೆಹಲಿ ಪೊಲೀಸರು ಆಗಮಿಸಿದ್ದಾರೆ. ಒಟ್ಟು 4 ಪೊಲೀಸರು ಆಗಮಿಸಿದ್ದು ಮನೋರಂಜನ್ ಅವರು ಉಳಿದುಕೊಳ್ತಿದ್ದಂತಹ ಇದೇ ಕೊಠಡಿಯಲ್ಲಿ ಸದ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಮನೋರಂಜನ್ ಅವರು ಓದುತ್ತಿದ್ದಂತಹ ಪುಸ್ತಕಗಳು ಜೊತೆಗೆ ಆತ ಬಳಸ್ತಿದ್ದಂತಹ ಒಂದಷ್ಟು ಪರಿಕರಗಳ ಕುರಿತಂತೆ ಸಾಕಷ್ಟು ತೀವ್ರ ತಪಾಸಣೆಗೆ ಒಳಪಡಿಸಿದ್ದಾರೆ. ಇನ್ನು ಮನೋರಂಜನ್ ಹಲವು ಕ್ರಾಂತಿಕಾರಿ ಮಹನೀಯರ ಪುಸ್ತಕಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದ, ಜೊತೆಗೆ ಅದನ್ನ ಓದುವಂತಹ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದ ಅಂತ ಹೇಳಿ ಅವರ ಪೋಷಕರು ತಿಳಿಸಿದ್ದಾರೆ. ಈ ಕುರಿತಂತೆ ಅವರ ಪೋಷಕರಿಂದ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇನ್ನು 2ನೇ ದಿನ ಇವತ್ತು ಕೂಡ ದೆಹಲಿ ಪೊಲೀಸರು ಆಗಮಿಸಿದ್ದು ಮನೋರಂಜನ್ ಅವರ ಕೊಠಡಿಯಲ್ಲಿ ಇರುವಂತಹ 10 ಹಲವು ಪರಿಕರಗಳನ್ನ, ಆತ ಬಳಸ್ತಿದ್ದಂತಹ ಬಾಕ್ಸಿಂಗ್ ಕಿಟ್ ಆಗ್ಬೋದು ಅಥವಾ ಅವರ ಪುಸ್ತಕದ ಜೊತೆಗೆ ಆ ಒಂದು ಕೊಠಡಿಯಲ್ಲಿ ಬೇರೆ ಏನಾದರೂ ಮಾಹಿತಿಗಳು ಸಿಗ್ತಾವ ಎಂಬುದರ ಬಗ್ಗೆ ಅವಲೋಕಿಸ್ತಿದ್ದಾರೆ. ಇನ್ನು ಒಳಭಾಗದಲ್ಲಿ ಅವರ ತಂದೆ ದೇವರಾಜೇಗೌಡ ಹಾಗೂ ತಾಯಿ ಶೈಲಜಾ ಅವರನ್ನ ಜೊತೆಗೆ ಅವರ ಸಹೋದರಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸುವುದರ ಜೊತೆಗೆ ಅವರ ಬಳಿ ಇರುವಂತಹ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಮನೋರಂಜನ್ ಅವರಿಗೆ ದುಡ್ಡು ಕೊಡ್ತಿದ್ರ, ಆತ ದೆಹಲಿ ಹಾಗೂ ಬೇರೆ ದೇಶಗಳಿಗೂ ವಿದೇಶಗಳಿಗೂ ಕೂಡ ಹೋಗ್ತಿದ್ದ, ಬೆಂಗಳೂರಿಗೆ ಕೂಡ ತೆರಳ್ತಿದ್ದ. ಆ ಸಂದರ್ಭದಲ್ಲಿ ಎಷ್ಟು ಹಣ ಕೊಡ್ತಿದ್ರಿ, ಆತನ ಬ್ಯಾಂಕ್ ಖಾತೆ ಏನು, ಆತ ಮೊಬೈಲ್ ಯೂಸ್ ಮಾಡ್ತಿದ್ನ, ಯಾವ ಬ್ರಾಂಡಿನ ಮೊಬೈಲ್, ಹೀಗೆ 10 ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಜೊತೆಗೆ ಸಾಗರ್ ಶರ್ಮಾ ಮತ್ತೆ ಮನೋರಂಜನ್ ಅವರ ಸ್ನೇಹ ಹೇಗಾಯ್ತು, ಸಾಗರ್ ಶರ್ಮಾ ಈ ಮನೆಗೆ ಬಂದಿದ್ನ, ಎಷ್ಟು ಬಾರಿ ಆತ ಉಳಿದುಕೊಂಡಿದ್ದ, ಅವರ ಜೊತೆ ಒಡನಾಟ ಹೇಗಿತ್ತು, ಆತನ ಫಾರ್ಮ್ ಹೌಸ್ಗೆ ಹೋಗಿದ್ನ, ಹೀಗೆ 10 ಆಯಾಮಗಳಲ್ಲಿ ಪ್ರಶ್ನಿಸಿದ್ದಾರೆ. ಜೊತೆಗೆ ಸಂಸತ್ ಕಲಾಪಕ್ಕೆ ನುಗ್ಲಿಕ್ಕೆ ಕಾರಣ ಏನು, ಆ ರೀತಿಯ ಮನಸ್ಥಿತಿ ನಿಜಕ್ಕೂ ಮನೋರಂಜನ್ಗಿತ್ತ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ತೀವ್ರ ತಪಾಸಣೆಗೆ ಒಳಪಡಿಸಿರುವಂತಹ ದೆಹಲಿ ಪೊಲೀಸರು ಅವರನ್ನ ತೀವ್ರವಾಗಿ ವಿಚಾರಣೆ ನಡೆಸ್ತಿದ್ದಾರೆ. ನಿನ್ನೆಯಿಂದಲೂ ಕೂಡ ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ವಿಚಾರಣೆ ಪಡಿಸಿದಂತಹ ಪೊಲೀಸರು ಇವತ್ತು ಕೂಡ ಆಗಮಿಸಿ ಸದ್ಯ ತೀವ್ರವಾಗಿ ವಿಚಾರಣೆ ನಡೆಸ್ತಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.